ಹಿರಿಯ ವಿಜ್ಞಾನಿಗಳು ದಕ್ಷಿಣ ಪಶ್ಚಿಮ ವಲಯ ಬೆಂಗಳೂರು ಇವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನಾವು ಈಗ ಟೆಕ್ನಿಕಲ್ ಸೆಷನ್ ಶುರು ಮಾಡ್ತಾ ಇದ್ವಿ. ಇನಾಗ್ರಲ್ ಸೆಕ್ಷನ್ ಕಂಪ್ಲೀಟ್ ಆಗಿದೆ. ಸೊ ಇದರಲ್ಲಿ ನಾವು ಗ್ರೌಂಡ್ ವಾಟರ್ ಅವೈಲಬಿಲಿಟಿ ಇನ್ ಕರ್ನಾಟಕ, ಗ್ರೌಂಡ್ ವಾಟರ್ ಕ್ವಾಲಿಟಿ, ಗ್ರೌಂಡ್ ವಾಟರ್ ಲಭ್ಯತೆ, ಎಸ್ಪೆಷಲಿ ಈ ಹೈದ್ರಾಬಾದ್ ಕರ್ನಾಟಕದಲ್ಲಿ ಯಾವ ರೀತಿ ಇದೆ, ಯಾವ್ಯಾವ ತಾಲೂಕಲ್ಲಿ ಯಾವ ಜಿಲ್ಲೆಯಲ್ಲಿ ಯಾವ ಥರ ಕ್ಯಾಟಗರೈಸೇಷನ್ ಇದೆ ಅನ್ನೋದ್ರ ಬಗ್ಗೆ ಫುಲ್ ಡೀಟೇಲ್ ನಾವು ಇಂಜಿನಿಯರಿಂಗ್ ಕಾಲೇಜ್, ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ಸ್ ಜೊತೆಗೆ ನಾವು ಶೇರ್ ಮಾಡ್ಕೊಳ್ಳೋರಿದ್ದೀವಿ. ಯಾಕೆಂದರೆ ನೀರಿನ ಲಭ್ಯತೆ ಈಗ ಕಡಿಮೆ ಆಗ್ತದೆ, ಬರ್ತಾ ವರ್ಷಕ್ಕೆ ಕಡಿಮೆ ಆಗುತ್ತದೆ. ನಮ್ಮ ಜನಸಂಖ್ಯೆ ಜಾಸ್ತಿ ಆಗಿದೆ. ನೀರು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ನೈಸರ್ಗಿಕ ಸಂಪತ್ತು. ಅದನ್ನು ಯಾವ ರೀತಿ ಬಳಕೆ ಮಾಡಬೇಕು, ಅದಕ್ಕೆ ಬೆಳೆಗಳಿಗಾಗಿರ್ಬೋದು, ಮತ್ತು ಇದಕ್ಕೆ ನಮ್ಮ ಕುಡಿಯ ನೀರಿಗಾಗಿರ್ಬೋದು, ಮತ್ತು ಕೈಗಾರಿಕೆ ಇದಕ್ಕಾಗಿರ್ಬೋದು ಯಾವ ರೀತಿ ಬಳಕೆ ಆಗ್ತದೆ, ಅದನ್ನು ಯಾವ ರೀತಿ ಮರುಬಳಕೆ ಮಾಡ್ಕೋಬೇಕು, ಮತ್ತು ನೀರಿನ ಲಭ್ಯತೆ ಬಗ್ಗೆ ಎಲ್ಲ ವಿವರವಾಗಿ ಈ ಒಂದು ತರಬೇತಿ ಕಾರ್ಯಕ್ರಮ, ಒಂದು ತರಬೇತಿ ಕಾರ್ಯಕ್ರಮದಲ್ಲಿ ತಿಳಿಸ್ತಿದ್ದಾರೆ. ಆಕ್ವಿಫೈನ್ಸ್ ಡಿಟೆಕ್ಟ್ ಮಾಡ್ಕೋಬೇಕು, ಅದನ್ನೆಲ್ಲ ಈ ಪ್ರಾಕ್ಟಿಕಲ್ ಮತ್ತು ಈ ಟ್ರೈನಿಂಗ್ಸ್ನಾಗ ಹೇಳ್ಕೊಡ್ತಾರೆ. ನಾವು ಸ್ಟೂಡೆಂಟ್ಸ್ ಆಗಿ ನಮಗಿದು ಪ್ರಾಕ್ಟಿಕಲ್ ನಾಲೆಜ್ ಬೆಳೀತಂತಂದ್ರೆ ವಿಲೇಜಸ್ನವ್ರಿಗೆ ಭಾಳ ಹೆಲ್ಪ್ ಆಕೈತಿ. ಎದಕ್ಕಂತಂದ್ರೆ ಅವ್ರು ಗ್ರೌಂಡ್ ವಾಟರ್ನಿಂದ ಮುಂದೆ ಅಗ್ರಿಕಲ್ಚರ್ ಇರಿಗೇಷನ್ ಪರ್ಪಸಸ್ ಆ ವಾಟರ್ನ ಬೆಳೆಸ್ಕೋಬೋದು. ಆಮೇಲೆ ಹೌಸ್ ಹೋಲ್ಡ್ಸಿಗೆ ಯೂಸ್ ಮಾಡ್ಕೋಬೋದು. ಕಡೆಯಿಂದ ನಾನೀಗ 3rd ಇಯರ್ PhD ಮಾಡ್ತಾಯಿದ್ದೀನಿ. ಈ ಟ್ರೈನಿಂಗ್ ಪ್ರೋಗ್ರಾಮ್ ನಮಗೆ ರಿಸರ್ಚ್ ಕ್ಯಾರಿ ಔಟ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದರೆ ಆಕ್ವಿಫರ್ ಮ್ಯಾಪಿಂಗ್ ಆಗಿರ್ಬೋದು, ಗ್ರೌಂಡ್ ವಾಟರ್ ಕನ್ಸರ್ವೇಷನ್ ಆಗಿರ್ಬೋದು, ಪ್ಲಸ್ ನಮಗೆ ಕನ್ಸರ್ವೇಷನ್ ಸ್ಟ್ರಕ್ಚರ್ಸ್ನ ಇಂಪ್ಲಿಮೆಂಟ್ ಮಾಡೋಕ್ಕಾಗಿರ್ಬೋದು. ಇದನ್ನೆಲ್ಲ ನಾವು ಗೌರ್ಮೆಂಟಿಗೆ ಪಾಲಿಸೀಸ್ ಮಾಡೋಕ್ಕೆ ನಮಗೆ ಈ ಟ್ರೈನಿಂಗ್ ಪ್ರೋಗ್ರಾಮ್ ತುಂಬಾ ಹೆಲ್ಪ್ ಆಗ್ತಾಯಿದೆ ನಮಗೆ.